ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಎಲ್ ಎಲ್ ಎಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ ಎಲ್ ಎಮ್ ಅಂದರೆ ಏನು? ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ವಾಟ್ ಆರ್ ದೀಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್? ಸೊ ಅದನ್ನ ಎಲ್ ಎಲ್ ಎಮ್ಗೆ ಹೋಗಿ ಅಲ್ಲೇ ಕೇಳೋಣ. ಓಕೆ, ಸೊ ಇವಾಗ ನಾವು ನೋಡ್ತಾ ಇರೋದು ಆಂಥ್ರೋಪಿಕ್ ಕ್ಲೌಡ್ ಅಂತ. ಸೊ ದಿಸ್ ಈಸ್ ಅನ್ ಎಲ್ ಎಲ್ ಎಮ್ ಮಾಡೆಲ್. ದಿಸ್ ಈಸ್ ವಾಟ್ ಇಟ್ ಈಸ್, ಆಂಥ್ರೋಪಿಕ್ ಕ್ಲೌಡ್. ಸೊ ಅಲ್ಲಿ ನಾವು ಎಲ್ ಎಲ್ ಎಮ್ ಅಂದರೆ ಏನು ಅಂತ ಕೇಳಿದ್ರೆ ಅದೇನು ಹೇಳುತ್ತೆ ಅಂತ ನೋಡೋಣ. It is saying that it is an artificial intelligence system trained on vast amount of text data to understand and generate human language. Okay, so basically it is, key aspects allu kodta idare training. They learn patterns from huge data sets of text which can include books, websites, articles and other written content. So basically these LLM models are trained on a huge data set. ಡೇಟಾ ಸೆಟ್ಟಿಗೆ ಸೋರ್ಸ್ ಏನಪ್ಪ ಅಂತಂದರೆ ಬುಕ್ಸ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಸೊ ಮತ್ತೊಂದು ಆಗಿರ್ಬೋದು. ಬಟ್ ಇದ್ರ ಕೆಪಾಬಿಲಿಟೀಸ್ ಏನಪ್ಪ ಅಂತಂದರೆ ರೈಟಿಂಗ್ ಆ್ಯಂಡ್ ಕಂಪ್ಲೀಟಿಂಗ್ ಅ ಟೆಕ್ಸ್ಟ್, ಆನ್ಸರಿಂಗ್ ಕ್ವಶನ್ಸ್, ಟ್ರಾನ್ಸ್ಲೇಟಿಂಗ್ ಲ್ಯಾಂಗ್ವೇಜಸ್, ಸಮರೈಸಿಂಗ್ ಕಾಂಟೆಂಟ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾಂಟೆಕ್ಸ್ಟ್, ಅಸಿಸ್ಟಿಂಗ್ ವಿತ್ ದಿ ಕೋಡಿಂಗ್ ಆ್ಯಂಡ್ ಅನಲೈಸಿಂಗ್ ಟೆಕ್ಸ್ಟ್. ಅಫ್ಕೋರ್ಸ್ ಇದ್ರದ್ದು ಎಕ್ಸಾಂಪಲ್ಸ್ ಎಲ್ಲ ನಾವು ಈ ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಪ್ಯಾರಾಮೀಟರ್ಸ್ ಏನು ಅಂತಂದರೆ ಎಲ್ ಎಲ್ ಎಮ್ಸ್ ಕಂಟೈನ್ ಬಿಲಿಯನ್ಸ್ ಆ್ಯಂಡ್ ಇವನ್ ಟ್ರಿಲಿಯನ್ಸ್ ಆಫ್ ಪ್ಯಾರಾಮೀಟರ್ಸ್. ಓಕೆ, ಇದ್ರ ಬಗ್ಗೆ ನಾವು ಜಾಸ್ತಿ ಡೀಪಾಗಿ ಹೋಗೋದು ಬೇಡ. ಎವಲ್ಯೂಷನ್ ಹೇಗಪ್ಪ ಆಯಿತು ಅಂತಂದರೆ ಫ್ರಮ್ ಅರ್ಲಿ ಮಾಡೆಲ್ಸ್ ಲೈಕ್ ಚಾಟ್ ಜಿ ಪಿ ಟಿ 2 ಆ್ಯಂಡ್ ಮೋರ್ ಸಫಿಸ್ಟಿಕೇಟೆಡ್ ಒನ್ಸ್ ಲೈಕ್ GPT-4, ಕ್ಲೌಡ್ ಆ್ಯಂಡ್ ಅದರ್ಸ್. ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಾಟ್ ಜಿ ಪಿ ಟಿ 2 ಮೂಲಕನೇ ನಾವು ಎಲ್ಲರೂ ಎಲ್ ಎಲ್ ಎಮ್ ಮಾಡೆಲ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ನಾವು ಎಲ್ ಎಲ್ ಎಮ್ ಮಾಡೆಲ್ಸ್ನ ಯೂಸ್ ಮಾಡ್ತಿರ್ಲಿಲ್ಲ ಅಷ್ಟೊಂದು. ಓಕೆ, ಸೊ ಎಲ್ ಎಲ್ ಎಮ್ ಮಾಡೆಲ್ಸ್ ಬಂದಮೇಲೆ ಎ ಐ ವರ್ಲ್ಡಲ್ಲಿ ಪ್ರೋಗ್ರೆಸ್ ಆಗೋಕ್ಕೆ ಶುರು ಆಯಿತಾ? ಆ ಥರ ಏನಿಲ್ಲ. ಎಲ್ ಎಲ್ ಎಮ್ ಮಾಡೆಲ್ಸ್ ಬಂದಮೇಲೆ ಇದು ಹೋಲ್ ಡಿಫ್ರೆಂಟ್ ಅಪ್ರೋಚ್ ಕೊಡ್ತು ನಮಗೆ. ಬಟ್ ಅದಕ್ಕಿಂತ ಮುಂಚೆ ಏನಿತ್ತು ನಮ್ಮ ಹತ್ರ? ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಎ ಐ ವರ್ಲ್ಡಲ್ಲಿ ರೂಲ್ ಇಂಜಿನ್ಸ್ ಅಂತ ಇತ್ತು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆರ್ NLP, ಅದನ್ನು ಮಾಡ್ತಾಯಿದ್ರು ಜನರು. ಸೊ ಹಾಗಿದ್ರೆ ರೂಲ್ ಇಂಜಿನ್ ಮತ್ತು NLP ಮತ್ತು ಎಲ್ ಎಲ್ ಎಮ್ ಮಧ್ಯೆ ಡಿಫ್ರೆನ್ಸ್ ಏನು ಅದನ್ನು ನೋಡೋಣ ಬನ್ನಿ ಈಗ. ಓಕೆ, ಸೊ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ರೂಲ್ ಇಂಜಿನ್, NLP ಆ್ಯಂಡ್ ಎಲ್ ಎಲ್ ಎಮ್ ಏನು ಅಂತ ನೋಡೋಣ. ಸೊ ರೂಲ್ ಇಂಜಿನ್ ಏನಂತಂದರೆ ಯೂಸಸ್ ಅ ಪ್ರೀ ಡಿಫೈನ್ಡ್ ಇಫ್ ದೆನ್ ರೂಲ್ಸ್ ಆ್ಯಂಡ್ ಕ್ಯಾನ್ ಓನ್ಲಿ ಡೂ ವಾಟ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್ಡ್, ನೋ ಲರ್ನಿಂಗ್ ಆರ್ ಅಡಾಪ್ಟಬಿಲಿಟಿ. ಸೊ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಅಮೆಝಾನಲ್ಲಿ ಏನೋ ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀವಿ, ಆ ಪ್ರಾಡಕ್ಟ್ ಬಗ್ಗೆ ನಾವು ರಿವ್ಯೂ ಬರೆದಿರ್ತೀವಿ. ಸೊ ಆ ರಿವ್ಯೂ ಅದು ಕೋಡಲ್ಲಿ ಹೇಗೆ ಚೆಕ್ ಮಾಡುತ್ತೆ ಅಂತಂದರೆ, ಇಫ್ ದ ರಿವ್ಯೂ ಕಂಟೈನ್ಸ್ ಬ್ರೋಕನ್, ರಿವ್ಯೂ ಅಲ್ಲಿ ದ ಪ್ರಾಡಕ್ಟ್ ಇಸ್ ಬ್ರೋಕನ್ ಅಂತ ಬರೆದಿದ್ರೆ, ಓಕೆ, ಆ ರಿವ್ಯೂನ ಪ್ರಾಡಕ್ಟ್ ಕ್ವಾಲಿಟಿ ಕ್ಯಾಟಗರಿಗೆ ಮ್ಯಾಪ್ ಮಾಡುತ್ತೆ. ಬಟ್ ರಿವ್ಯೂ ಅಲ್ಲಿ ಏನಾದರೂ ಶಿಪ್ಪಿಂಗ್ ಅಂತ ಬರೆದಿದ್ರೆ ಅದು ಲಾಜಿಸ್ಟಿಕ್ಸ್ ಕ್ಯಾಟಗರಿಗೆ ಮ್ಯಾಪ್ ಮಾಡುತ್ತೆ. 1 ಸ್ಟಾರ್ ಆ ಥರ ಕೊಟ್ಟಿದ್ರೆ, ಅಥವಾ ರಿವ್ಯೂಗೆ 1 ಸ್ಟಾರ್ ಕೊಟ್ಟಿದ್ರೆ ನಾನು, ಅದು ಸೆಂಟಿಮೆಂಟ್ ನೆಗೆಟಿವ್ ಅಂತ ಅಟ್ಯಾಚ್ ಮಾಡುತ್ತೆ. ಸೊ ಈ ಥರ ನಾನಿಲ್ಲಿ ಏನೇನು ಇಫ್ ಕಂಡೀಷನ್ಸ್ ಬರ್ದಿರ್ತೀನೋ ಆ ಬೇಸಿಸ್ ಮೇಲೆ ಅದು ವರ್ಕ್ ಆಗುತ್ತೆ. ಬಟ್ ಇದನ್ನ ಬಿಟ್ಟು ಬೇರೆ ಯಾವ್ದಾರೋ ಎಕ್ಸ್ಟರ್ನಲ್ ವ್ಯಾಲ್ಯೂ ಬಂತು ಅಂದರೆ ಅದಕ್ಕೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕ್ಯಾನ್ ಓನ್ಲಿ ಡೂ ವಾಟ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಪ್ರೋಗ್ರಾಮ್. ಆಮೇಲೆ ಇಟ್ ಹ್ಯಾಸ್ ನೋ ಲರ್ನಿಂಗ್ ಆರ್ ಅಡಾಪ್ಷನ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓನ್ ಕ್ಯಾಚ್ ಐಟಮ್ ಅರೈವ್ಡ್ ಡ್ಯಾಮೇಜ್ಡ್. ಈ ಥರ ಏನಾದರೂ ರಿವ್ಯೂ ಬಂತು ಅಂದರೆ ಅದಕ್ಕೆ ಗೊತ್ತಾಗಲ್ಲ ಯಾವ ಕ್ಯಾಟಗರಿಗೆ ಹಾಕಬೇಕು ಅಂತ. ಬಿಕಾಸ್ ಡ್ಯಾಮೇಜ್ಡ್ ಅನ್ನೋದು ಪ್ರಾಡಕ್ಟ್ ಕ್ವಾಲಿಟಿಗೂ ಹೋಗ್ಬೋದು, ಅರೈವ್ಡ್ ಅನ್ನೋದು ಲಾಜಿಸ್ಟಿಕ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇಟ್ ಡಸಂಟ್ ಫಾಲ್ ಇನ್ ಟು ಎನಿ ಆಫ್ ದೀಸ್ ಕ್ಯಾಟಗರೀಸ್ ಆ್ಯಂಡ್ ಇಟ್ ವಿಲ್ ಸ್ಕಿಪ್ ಇಟ್. ಸೊ ದ್ಯಾಟ್ ಈಸ್ ದಿ ಡ್ರಾಬ್ಯಾಕ್ ಆಫ್ ದಿ ರೂಲ್ ಇಂಜಿನ್. ಓಕೆ, ಸೊ ಟ್ರೆಡಿಷನಲ್ NLP ಹೇಗಿತ್ತು? ಟ್ರೆಡಿಷನಲ್ NLP ಏನಿತ್ತು ಅಂತಂದರೆ, ಇಟ್ ಯೂಸಸ್ ಅ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ ಆ್ಯಂಡ್ linguistics. So needs separate models for different tasks. So requires structured training data. ಸೊ ಇಲ್ಲಿ ಅದರ ಎಕ್ಸಾಂಪಲ್ ತೋರಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಗ್ರೇಟ್ ಪ್ರಾಡಕ್ಟನ್ನು ಏನೋ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಇಫ್ ಇಟ್ ಇಸ್ ಅ ಪಾಸಿಟಿವ್ ರಿವ್ಯೂ ಆರ್ ನೆಗೆಟಿವ್ ರಿವ್ಯೂ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸೆಂಟಿಮೆಂಟ್ ಅನಲೈಸರ್ ಮಾಡೆಲ್ ಯೂಸ್ ಮಾಡಬೇಕಾಗ್ತಿತ್ತು ಅವರು. ಆಮೇಲೆ ಅಮೆಝಾನ್ ಶಿಪ್ಡ್ ಇಟ್ ಲೇಟ್ ಅಂತ ಈ ಥರ ರಿವ್ಯೂನ ಅರ್ಥ ಮಾಡ್ಕೋಬೇಕು ಅಂದರೆ ಅವರು ಎಂಟಿಟಿ ರೆಕಗ್ನೈಸರ್ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ನ ಯೂಸ್ ಮಾಡ್ಕೋಬೇಕಾಗ್ತಿತ್ತು. ಸೊ ಈ ರೀತಿ ಅದ್ರದ್ದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ತುಂಬಾ ಡಿಫ್ರೆಂಟ್ ಮಾಡೆಲ್ಸ್ ಫಾರ್ ಸೆಂಟಿಮೆಂಟ್ಸ್, ಟಾಪಿಕ್ ಕ್ಲಾಸಿಫಿಕೇಶನ್ ಆ್ಯಂಡ್ ಎಂಟಿಟಿ ರೆಕಗ್ನಿಷನ್ಸ್ಗೆ ಯೂಸ್ ಮಾಡಬೇಕಾಗ್ತಿತ್ತು. ಸೊ ಒಂದೇ ಮಾಡೆಲಲ್ಲಿ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ದೆನ್ ಕಮ್ಸ್ LLM. LLM ಅಲ್ಲಿ ಏನಾಗುತ್ತೆ ಸಾರಿ LLM ಅಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಲರ್ನ್ಸ್ ಪ್ಯಾಟರ್ನ್ಸ್ ಫ್ರಮ್ ಮ್ಯಾಸಿವ್ ಟೆಕ್ಸ್ಟ್ ಡೇಟಾ, ಹ್ಯಾಂಡಲ್ಸ್ ಮಲ್ಟಿಪಲ್ ಟಾಸ್ಕ್ ವಿತ್ ದಿ ಸೇಮ್ ಮಾಡೆಲ್, ಅಂಡರ್ಸ್ಟ್ಯಾಂಡ್ಸ್ ದಿ ಕಾಂಟೆಕ್ಸ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರದ್ದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ.
ಸೊ ಏನಾಗುತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ರಿವ್ಯೂ ಏನಾದರೂ ಹ್ಯೂಮನ್ ಅಂದರೆ ನಾವು ಏನಾದರೂ ರಿವ್ಯೂ ಕೊಟ್ಟರೆ ಈ ಥರ, ಗಾಟ್ ದಿಸ್ ಎಸ್ಟರ್ಡೇ ಫ್ರಮ್ ಅಮೆಝಾನ್, ಇಟ್ ವಾಸ್ DOA, ವೇಸ್ಟ್ ಆಫ್ ಮನಿ. DOA ಅಂತಂದರೆ ಏನು, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದೊಂದು ಅಬ್ರಿವೇಷನ್ ಇದೆ. ದ್ಯಾಟ್ ಇಸ್ ಅಬ್ರಿವೇಷನ್ ಫಾರ್ ಡೆಲಿವರ್ಡ್ ಡೆಲಿವರಿ ಅಲ್ಲ, ಡಸಂಟ್ ವರ್ಕ್ ಆನ್ ಅರೈವಲ್. ಸೊ ಯಾ, DOA ಅಂತಂದರೆ ಡಸಂಟ್ ವರ್ಕ್ ಆನ್ ಅರೈವಲ್ ಅಂತ. ಸೊ ಇದನ್ನ, ಈ ಥರ ರಿವ್ಯೂನ LLM ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂತಂದರೆ, ಓಕೆ, ಡೆಲಿವರಿ, ರೀಸೆಂಟ್ ಡೆಲಿವರಿ ಎಸ್ಟರ್ಡೇ ಅಂತ ಕೊಟ್ಟಿದ್ದಾರೆ. ಸೊ ರೀಸೆಂಟ್ ಡೆಲಿವರಿ ಬೈ ಅಮೆಝಾನ್. ಓಕೆ, ಇಶ್ಯೂ ಇದೆ ಅದರಲ್ಲಿ. ಎಸ್, ಇಶ್ಯೂ ಇದೆ, ಪ್ರಾಡಕ್ಟ್ ಡಸಂಟ್ ವರ್ಕ್ ಆನ್ ಅರೈವಲ್, ದಟ್ ಈಸ್ DOA. ಸೆಂಟಿಮೆಂಟ್ ಏನಂತ ಇದೆ, ಸ್ಟ್ರಾಂಗ್ಲಿ ನೆಗೆಟಿವ್ ಅಂತ ಇದೆ, ಬಿಕಾಸ್ ವೇಸ್ಟ್ ಆಫ್ ಮನಿಯಿಂದ ಅದು ಸ್ಟ್ರಾಂಗ್ಲಿ ನೆಗೆಟಿವ್ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊಂಡಿದೆ. ಸೊ ಆಲ್ಸೋ ಇಟ್ ಸಜೆಸ್ಟ್ ದಟ್ ಇಂಪ್ಲೈಡ್ ವಾರಂಟಿ ಇದಕ್ಕೆ ಅಪ್ಲಿಕಬಲ್ ಆಗ್ಬೋದು, ಬಿಕಾಸ್ ಎಸ್ಟರ್ಡೇ ಇನ್ನು ಡೆಲಿವರ್ ಆಗಿದೆ ಅಂತ. ಸೊ ಸಜೆಸ್ಟ್ ಕ್ವಾಲಿಟಿ ಕಂಟ್ರೋಲ್ ಪ್ರಾಬ್ಲಮ್. ಇಟ್ ಆಕ್ಚುಲಿ ಸಜೆಸ್ಟ್ ದಿ ಪ್ರಾಡಕ್ಟ್ ಮ್ಯಾನೇಜರ್ಸ್ ಆರ್ ದಿ ಕಂಪನಿ ದಟ್ ಕ್ವಾಲಿಟಿ ಕಂಟ್ರೋಲ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ that is how LLM works. That is the major difference between LLM and previous things like NLP or rule engine. Okay, so now coming to different types of LLM. ಅದನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ. Yeah, so majorly there are so many LLMs in the market now, but ನನಗೆ ಇಷ್ಟ ಆಗಿರೋದು, ಆಮೇಲೆ ನಾನು 4 ಮೇಜರ್ LLMಸ್ನ ನಾನು ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ ಆಂಥ್ರೋಪಿಕ್ ಕ್ಲೌಡ್. ಇದು ತುಂಬಾ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ತುಂಬ ರೆಸ್ಪಾನ್ಸಿವ್ ಆಗಿದೆ. ಆಲ್ಸೋ ಇಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ ಅ ಮಚ್ ಬೆಟರ್ ವೇ ವೆನ್ ಕಂಪೇರ್ ಟು ಅದರ್ LLM ಮಾಡಲ್ಸ್. ದ್ಯಾಟ್ ಈಸ್ ಮೈ ಟೇಕ್ ಅವೇ. ನೀವು ಕೂಡ ಟ್ರೈ ಮಾಡಿ. ಎಂಡ್ ಆಫ್ ದಿ ರೆಕಾರ್ಡಿಂಗಲ್ಲಿ ಹೇಳಿ ನಿಮ್ದು ಯಾವುದು ಫೇವ್ರೇಟ್ ಅಂತ. ಸೊ ಯಾ, ಆಂಥ್ರೋಪಿಕ್ ಕ್ಲೌಡ್ ಅನ್ನೋದು ದ್ಯಾಟ್ ಈಸ್ ಒನ್ ಆಫ್ ದಿ LLM ಮಾಡೆಲ್. ಅದೇ ಥರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ChatGPT ಕೂಡ ಇದೆ. ChatGPT, ಇಟ್ ವಾಸ್ ಒನ್ ಆಫ್ ದಿ ಫಸ್ಟ್ LLM ಮಾಡೆಲ್ಸ್ ದ್ಯಾಟ್ ಗಾಟ್ ಹೈಪ್ಡ್. ಸೊ ಹೈಪ್ ತಕ್ಕಂಗೆ ಇದು ವರ್ಕ್ ಕೂಡ ಆಗುತ್ತೆ. ಸೊ ದಿಸ್ ಈಸ್ ಓನ್ ಬೈ OpenAI, ಆ್ಯಂಡ್ ಅಗೇನ್ OpenAI, ಐ ಥಿಂಕ್ ಇಟ್ ಈಸ್ ಓನ್ ಬೈ ಮೈಕ್ರೋಸಾಫ್ಟ್. ಸೊ yeah, this is how ChatGPT looks. And similarly, Google ಇಂದ Gemini ಅಂತ ಇದೆ, Facebook ಇಂದ Llama ಅಂತ ಇದೆ. So these are different LLM models. All right. So next ಏನಪ್ಪ ಅಂತಂದರೆ, ಕ್ಯಾನ್ ದೀಸ್ LLM models ಸಾಲ್ವ್ ಅಲ್ಗೋರಿದಮ್ ಡೇಟಾ ಸ್ಟ್ರಕ್ಚರ್ ಪ್ರಾಬ್ಲಮ್? ಸೊ ಅದನ್ನು, ದಟ್ ಈಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೆ ಅವಾಗಲೇ. ಲೆಟ್ ಮೀ ಶೋ ಯು ಡಿಫ್ರೆಂಟ್ ರಿಸಲ್ಟ್ಸ್ ಇನ್ ಡಿಫ್ರೆಂಟ್ LLM ಮಾಡೆಲ್ಸ್. ಸೊ ನಾನೇನು ಮಾಡಿದ್ದೆ ಅಂತಂದರೆ, ಓಕೆ, ಸೊ ಇದು ಲಿಮಿಟ್ ರೀಚ್ ಆಗಿದೆ. ದ್ಯಾಟ್ ಈಸ್ ಓಕೆ, ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಯಾ, ಸೊ ಬೇಸಿಕ್ಲಿ ಏನಂತ ಕೊಟ್ಟಿದೆ ಅಂತಂದರೆ, ಈ ಥರದ್ದೊಂದು ಆಬ್ಜೆಕ್ಟ್ ಕೊಟ್ಬಿಟ್ಟು, ನೆಸ್ಟೆಡ್ ಆಬ್ಜೆಕ್ಟ್ ಇದೆ, ಇದನ್ನು ಕೊಟ್ಬಿಟ್ಟು ಕ್ಯಾನ್ ಯು ಫ್ಲ್ಯಾಟನ್ ದಿಸ್ ನೆಸ್ಟೆಡ್ ಆಬ್ಜೆಕ್ಟ್, ಇದನ್ನು ಫ್ಲ್ಯಾಟ್ ಮಾಡು ಆ ಥರ ಹೇಳಿದ್ದೆ. ಸೊ ಕಂಪ್ಲೀಟ್ ದಿಸ್ ಫಂಕ್ಷನ್ ಯೂಸಿಂಗ್ ಜಾವಾಸ್ಕ್ರಿಪ್ಟ್ ಅಂತ ಹೇಳಿದ್ದೆ ನಾನು. ಸೊ ಸ್ಯಾಂಪಲ್ ಫಂಕ್ಷನ್ ಇಲ್ಲಿ ಕೊಟ್ಟಿದ್ದೆ. ಸೊ ಅದು ನನಗೆ ರಿಸಲ್ಟ್ ಕೊಡ್ತು. ಇಟ್ ವಿಲ್, ಸೊ ಐ ವಿಲ್ ಹೆಲ್ಪ್ ಯು ಕ್ರಿಯೇಟ್ ಅ ಫಂಕ್ಷನ್ ಟು ಫ್ಲ್ಯಾಟನ್ ದಿಸ್ ನೆಸ್ಟೆಡ್ ಆಬ್ಜೆಕ್ಟ್ ವೇರ್ ದ ಕೀಸ್ ವಿಲ್ ಬಿ ಜಾಯಿನ್ ಬೈ ಡಾಟ್ಸ್. ಕರೆಕ್ಟ್. ಸೊ ಅದರದ್ದು ಇಲ್ಲಿ ಸೊಲ್ಯೂಷನ್ ಕೂಡ ಕೊಟ್ಟಿದೆ ನನಗೆ. ಅದು ಕ್ಲಿಕ್ ಮಾಡಿದ್ರೆ ಇದು ಈ ಥರ ಓಪನ್ ಆಗುತ್ತೆ. ಸೊ ಯಾ, ಸೊ ದಿಸ್ ಈಸ್ ದ ಕೋಡ್ ಇಟ್ ಹ್ಯಾಸ್ ರಿಟರ್ನ್. ಈ ಥರ ಸ್ಯಾಂಪಲ್ ಆಬ್ಜೆಕ್ಟ್ನ ಟೆಸ್ಟಿಂಗಿಗೆ ತೊಗೊಂಡ್ಬಿಟ್ಟು ಈ ಥರ ಕೋಡ್ ಬರೀದು. ಸೊ ಓಕೆ, ಔಟ್ಪುಟ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಡಿಸ್ಪ್ಲೇ ಕೂಡ ಮಾಡಿ ತೋರಿಸ್ತಾ ಇದೆ. ದ್ಯಾಟ್ ಈಸ್ ಅ ರಿಯಲಿ ವಂಡರ್ಫುಲ್ ಔಟ್ಪುಟ್. ನಂಗೆ ಇದೇ ಥರ ಔಟ್ಪುಟ್ ಬೇಕಿದ್ದು. ಬೇಕಾದ್ರೆ ನಾವು ಇದನ್ನು ಕ್ವಿಕ್ಕಾಗಿ ಟೆಸ್ಟು ಮಾಡೋಣ, ಇಫ್ ದಿಸ್ ವರ್ಕ್ಸ್ ಆರ್ ನಾಟ್ ಅನ್ನೋಂಥ. ಓಕೆ, ಸೊ ಬೇಸಿಕ್ಲಿ ಇಲ್ಲಿ ಸ್ವಲ್ಪ ನಾನು ಮಾಡಿಫೈ ಕೂಡ ಮಾಡಿ ನೋಡ್ತೀನಿ, ಜಸ್ಟ್ ಟು ಸಿ ಇಫ್ ಇಟ್ ವರ್ಕ್ಸ್ ಆರ್ ನಾಟ್. B22 ಒಳಗಡೆ ಇನ್ನೊಂದು ನೆಸ್ಟೆಡ್ ಆಬ್ಜೆಕ್ಟ್ ಹಾಕಿ, B22 ಹಾಕಿ ಇಲ್ಲಿ 40 ಅಂತ ಹಾಕ್ತೀನಿ. ಸೊ ರಿಸಲ್ಟ್ ಏನು ಬರುತ್ತೆ? ಎಸ್, B22 ಒಳಗೆ B22 221 ಹಾಕಿದೆ, 40 ಅಂತ ಬಂತು. ಸೊ ಯಾ, ದಿಸ್ ಕೋಡ್ ಆ್ಯಕ್ಚುಲಿ ವರ್ಕ್ಸ್. ಇಲ್ಲಿ ನಮಗೆ B22 40 ಅಷ್ಟೇ ಇದ್ದಿದ್ದು. ಸೊ
ಇನ್ಪುಟ್ನ ಮಾಡಿಫೈ ಮಾಡಿದ್ರೆ ಔಟ್ಪುಟ್ ಕೂಡ ಅದ್ರ ತಕ್ಕಂಗೆ ಬರ್ತಾ ಇದೆ. ಸೊ ವಿತ್ ದಿಸ್ ವಿ ಕ್ಯಾನ್ ಸೇ ದಟ್ ದಿಸ್ ಟೋಟ್ಲಿ ವರ್ಕ್ಸ್. ಸೊ ಇಲ್ಲಿ ನಾವು ನೋಡ್ಬೋದು ಎಷ್ಟು ನೀಟಾಗಿ ನಮಗೆ ಕೋಡ್ ಸೆಕ್ಷನನ್ನು ಸಪ್ರೇಟಾಗಿ ಕೊಟ್ಟಿದೆ, ಮತ್ತು ಅದರ ಔಟ್ಪುಟ್ ಹೇಗೆ ಬರುತ್ತೆ ಅಂತಲೂ ಕೂಡ ತೋರಿಸಿದೆ. ಪ್ಲಸ್ ಆ ಕೋಡ್ ಬರ್ದಿದ್ದನ್ನು ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. ಬಟ್ ಇದೇ ಥರ ನಾವು ಚಾಟ್ ಜಿ ಪಿ ಟಿಯಲ್ಲೂ ಮಾಡ್ಬೋದಾ? ಯಾ, ವಿ ಕ್ಯಾನ್ ಟ್ರೈ ದಟ್ ಆ್ಯಕ್ಚುಲಿ. ಲೈವಲ್ಲಿ ಟ್ರೈ ಮಾಡೋಣ. ಆಂಥ್ರೋಪಿಕ್ ಕ್ಲೌಡಲ್ಲಿ ಲೈವಲ್ಲಿ ತೋರಿಸೋಣ ಅಂದರೆ ಲಿಮಿಟ್ ರೀಚ್ ಆಗಿದೆ, ಅದನ್ನು ತೋರ್ಸೋಕ್ಕಾಗಲ್ಲ ಈಗ. ಸೊ ಬಟ್ ಚಾಟ್ ಜಿ ಪಿ ಟಿಯಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಕ್ವಶನ್ ಕೊಟ್ಟೆ. ಯಾ, ಇಟ್ ಈಸ್ ಜನರೇಟಿಂಗ್ ದಿ ಕೋಡ್ ಫಾರ್ ಅಸ್. ಓಕೆ, ಸೊ ನೈಸ್. ಸೊ ಇಲ್ಲೂ ಕೂಡ ನಮಗೆ ಕೋಡ್ ಕೊಡ್ತಾ ಇದೆ. ಇಲ್ಲಿ ಫ್ಲಾಟನ್ ಆಬ್ಜೆಕ್ಟ್ ಅಂತ ಯೂಸ್ ಮಾಡ್ತಾ ಇದೆ. ದಿಸ್ ಇಸ್ ಅ ರಿಕರ್ಸಿವ್ ಫಂಕ್ಷನ್. ಇಲ್ಲಿ ವಿ ಕ್ಯಾನ್ ಯೂಸ್ ರಿಕರ್ಸಿವ್ಲಿ ಟ್ರಾವರ್ಸ್ ಅಂತ ಹೇಳ್ತಾ ಇದೆ. ಸೊ ಇಟ್ ಈಸ್ ಯೂಸಿಂಗ್ ದ ಸೇಮ್ ಅಪ್ರೋಚ್ ಆಸ್ ಆಂಥ್ರೋಪಿಕ್ ಕ್ಲೌಡ್. ಇಲ್ಲೂ ಕೂಡ ನಾವು ನೋಡ್ಬೋದು ಐ ಯೂಸ್ ರಿಕರ್ಷನ್ ಟು ಹ್ಯಾಂಡಲ್ ದಿ ನೆಸ್ಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದೆ. ಇದು ಕೂಡ ರಿಕರ್ಸಿವ್ನ ಯೂಸ್ ಮಾಡ್ತಾ ಇದೆ. ದಟ್ ಇಸ್ ಗುಡ್. ಅಂಡ್ ಇದ್ರದ್ದು ಔಟ್ಪುಟ್ ಕೂಡ ತೋರಿಸ್ತಾ ಇದೆ ಹೇಗೆ ಬರ್ಬೋದು ಔಟ್ಪುಟ್ ಅಂತ. ದಟ್ ಇಸ್ ಗುಡ್. ಸೊ ಸಿಮಿಲರ್ಲಿ ಜೆಮಿನಿಯಲ್ಲಿ ಮುಂಚೆ ಟ್ರೈ ಮಾಡಿದೆ ಸೇಮ್ ಕ್ವಶನ್ನು. ಇಲ್ಲೂ ಕೂಡ ನಮಗೆ ಅದು ಕೋಡ್ ಕೊಡುತ್ತೆ, ಆಮೇಲೆ ಔಟ್ಪುಟ್ ಕೂಡ ತೋರಿಸುತ್ತೆ. ದಟ್ ಈಸ್ ಗುಡ್. ಸಿಮಿಲರ್ಲಿ ನಾವು ಮೆಟಾ ಲಾಮಾದಲ್ಲೂ ಟ್ರೈ ಮಾಡಿದ್ರೆ ಅಲ್ಲೂ ಕೂಡ ನಮ್ಗೆ ಕೋಡ್ ಕೊಡುತ್ತೆ, ಮತ್ತು ಔಟ್ಪುಟ್ ಕೂಡ ತೋರಿಸುತ್ತೆ. ಅದನ್ನ ಇನ್ನೊಂದ್ಸರಿ ಟ್ರೈ ಮಾಡ್ತಾ ಇದ್ದೀನಿ. ಯಾ, ಇಟ್ ಈಸ್ ಜನರೇಟಿಂಗ್ ದಿ ಕೋಡ್ ಫಾರ್ ಅಸ್. ಆಲ್ ರೈಟ್. ಸೊ ಕೋಡು ಮತ್ತು ಔಟ್ಪುಟ್ನ ಎರಡು ಕೂಡ ನಾವು ನೋಡ್ಬೋದು. ಆ್ಯಂಡ್ ಆಲ್ ಆರ್ ಯೂಸಿಂಗ್ ದಿ ಸಿಮಿಲರ್ ಮೆಥಡ್ಸ್. ಆಫ್ಕೋರ್ಸ್ ವೇರಿಯಬಲ್ ನೇಮ್ಸ್ ಡಿಫರ್ ಆಗಿರ್ತವೆ. ದ್ಯಾಟ್ ಈಸ್ ಓಕೆ. ಸೊ ಟು ಆನ್ಸರ್ ದಿಸ್ ಕ್ವಶನ್, ಕ್ಯಾನ್ ಎಲ್ ಎಲ್ ಎಮ್ ಸಾಲ್ವ್ ಅಲ್ಗಾರಿದಮ್ ಡೇಟಾ ಸ್ಟ್ರಕ್ಚರ್ ಪ್ರಾಬ್ಲಮ್? ಎಸ್. ನಾವು ಬೇಕಾದ್ರೆ ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ತೊಗೊಂಡ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡಿ ಸಾಲ್ವ್ ಮಾಡುತ್ತೆ ಅಂತ ನೋಡ್ಬೋದು. ನಾನು ಮಾಡಿದ್ದೀನಿ, ಅದು ಚೆನ್ನಾಗೇ ವರ್ಕ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಳಿ ಅದು ನಿಮಗೂ ಕೂಡ ವರ್ಕ್ ಆಯಿತೋ ಇಲ್ವೋ ಅಂತ. ನೆಕ್ಸ್ಟ್, ಕ್ಯಾನ್ ಎಲ್ ಎಮ್ ಮಾಡೆಲ್ ಹೆಲ್ಪ್ ಅಸ್ ವಿತ್ ದಿ ಡೆವಲಪ್ಮೆಂಟ್? ಸೊ ನಮ್ಮದು ಡೇ ಟು ಡೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರು ತುಂಬಾ ಇರ್ತವೆ. ಫೀಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಫೀಚರ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು. ಸೊ ಆ ಥರ ಡೆವಲಪ್ಮೆಂಟ್ ವರ್ಕ್ಗೆ ಹೆಲ್ಪ್ ಆಗುತ್ತಾ? ಅದನ್ನು ಎಸ್, ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ನಾವು ಲೈವ್ ಆಗಿ ನೋಡೋಕ್ಕೆ ಟ್ರೈ ಮಾಡೋಣ, ಡೆಮೋನ್ಸ್ಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಆಂಥ್ರೋಪಿಕ್ ಕ್ಲೌಡಲ್ಲಿ ನಾನು ಏನಂತ ಹೇಳಿದ್ದೆ, ಕ್ರಿಯೇಟ್ ಅ ರಿಯಾಕ್ಟ್ ಕಾಂಪೋನೆಂಟ್ ಫಾರ್ ಅ ಲಾಗಿನ್ ಪೇಜ್ ವಿಚ್ ಅಕ್ಸೆಪ್ಟ್ಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಸೊ ಆ ಥರ ನಾನು ಪ್ರಾಂಪ್ಟ್ ಕೊಟ್ಟಿದ್ದೆ. ಸೊ ಅದಕ್ಕೆ ರೆಸ್ಪಾನ್ಸ್ ಈ ಥರ ಬಂತು. I'll create a React component for a login page with a username and password fields, including proper form handling and basic styling. That is good. ಸೊ ಈ ಥರ ಕೋಡ್ ಕೂಡ ಕೊಟ್ಟಿದೆ. ನೈಸ್. ಸಿ, ನಾವು ಆ ಕೋಡ್ನ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಪ್ರಿವ್ಯೂ ಆಪ್ಷನ್ ಕೂಡ ಕೊಟ್ಟಿದೆ. ಬಟ್ ನನಗೆ ಕೋಡ್ ನೋಡಬೇಕು ಅಂದರೆ ಇಲ್ಲಿ ಕೋಡ್ ಸ್ವಿಚ್ ಆಗಬೇಕು, ಅವಾಗ ನಮಗೆ ಕೋಡ್ ಕಾಣಿಸುತ್ತೆ, ಅದ್ರದ್ದು ಕೋಡ್ ಏನಿದೆ ಅನ್ನೋದು. ದ್ಯಾಟ್ ಈಸ್ ರಿಯಲಿ ರಿಯಲಿ ನೈಸ್. ಅದು ಪ್ರಿವ್ಯೂ ಕೂಡ ನಮ್ಗೆ ಕೊಡ್ತಾ ಇದ್ದಾರೆ. ದ್ಯಾಟ್ ಈಸ್ ರಿಯಲಿ ವಂಡರ್ಫುಲ್. ನಮಗೆ ಲಾಗಿನ್ ಪೇಜ್ ಹೇಗೆ ಕಾಣುತ್ತೆ, ಹೇಗೆ ಜನರೇಟ್ ಮಾಡ್ಬೋದು, ಜನರೇಟ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಲ್ಲಿ. ದ್ಯಾಟ್ ಈಸ್ ರಿಯಲಿ ನೈಸ್. ಸೊ ಇದರಲ್ಲಿ ಇನ್ನೊಂದು ಕೂಡ ಏನು ಮಾಡ್ಬೋದು ಅಂತಂದರೆ, ನಾವು ಒಂದು ಸರ್ಟನ್ ಪೀಸ್ ಆಫ್ ಕೋಡ್ನ ತೊಗೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಕ್ಲಿಯರ್ ಅನ್ನೋ ಕಾಮೆಂಟ್ ಇದೆ. ಸೊ ನಾನು ಇದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಇಂಪ್ರೂವ್ ಅನ್ನೋದು ಕೊಟ್ಬಿಟ್ಟು ಡಿಸ್ಕ್ರೈಬ್ ವಾಟ್ ವುಡ್ ಯು ಲೈಕ್ ಟು ಅಪ್ಡೇಟ್. ಸೊ ರಿಮೂವ್ ಆಲ್ ದಿ ಕಾಮೆಂಟ್ಸ್ ಅಂತ ನಾನು ಕೊಟ್ಟರೆ, ಓಕೆ, ಸೊ ಲಿಮಿಟ್ ರೀಚ್ ಆಗಿರೋದ್ರಿಂದ ವರ್ಕ್ ಆಗ್ತಿಲ್ಲ. ಬಟ್ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ, ರಿಮೂವ್ ಕಾಮೆಂಟ್ ಅಂತ ಕೊಟ್ಟಿದ್ದೆ. ಸೊ ಇಟ್ ಅಪ್ಡೇಟೆಡ್ ದಿ ಕೋಡ್ ಫಾರ್ ಮೀ. ಐಲ್ ಅಪ್ಡೇಟ್ ದಿ ಕಾಂಪೊನೆಂಟ್ ಬೈ ರಿಮೂವಿಂಗ್ ದಿ ಕೋಡ್ ಅಂತ ಹೇಳಿ ಇಲ್ಲಿ ಕಾಮೆಂಟ್ ರಿಮೂವ್ ಮಾಡಿದೆ. ನಾವು ಮುಂಚೆ ಕೋಡ್ ನೋಡಿದ್ರೆ ಅಲ್ಲಿ ಕಾಮೆಂಟ್ ಇತ್ತು, ಸೆಟ್ ಎರರ್ಕಿನ ಮುಂಚೆ ಕಾಮೆಂಟ್ ಇತ್ತು. ಇವಾಗ ನಾನು ರಿಮೂವ್ ಕಾಮೆಂಟ್ ಅಂತ ಹೇಳಿದ್ಮೇಲೆ ಕೋಡ್ ರಿಮೂವ್ ಮಾಡ್ತು, ಕಾಮೆಂಟ್ ರಿಮೂವ್ ಮಾಡ್ತು ಕೋಡಿಂದ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ಇಲ್ಲಿ ಈ ಥರ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಅಂತ ಕೊಟ್ಟರೆ ಇಟ್ ವಿಲ್ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ದಟ್ ಪೀಸ್ ಆಫ್ ಸೆಲೆಕ್ಟೆಡ್ ಕೋಡ್. ಅದು ಇವಾಗ ತೋರ್ಸೋಕ್ಕಾಗಲ್ಲ ಬಿಕಾಸ್ ಲಿಮಿಟ್ ರೀಚ್ ಆಗಿದೆ. ಬಟ್ ನಾವು ಮುಂಚೆ ಟ್ರೈ ಮಾಡಿದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ ನೋಡಿ. ಸೊ ಟ್ರೈ ಬ್ಲಾಕ್ನ ಸೆಲೆಕ್ಟ್ ಮಾಡಿದ್ದೆ, ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಸೆಕ್ಷನ್ ಟು ಮೀನ್ ಮೋರ್ ಡೀಟೇಲ್ ಅಂತ ಹಾಕಿದ್ದೆ. ಸೊ ಅದರ ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಟಿದೆ ಇಲ್ಲಿ. ಟ್ರೈ ಬ್ಲಾಕ್, ಇಟ್ಸ್ ಅ ಟ್ರೈ ಬ್ಲಾಕ್, ವಿ ಆರ್ ಡೂಯಿಂಗ್ ಪ್ರಾಮಿಸ್ ಕಾಲ್ ಹಿಯರ್. ಪ್ರಾಮಿಸ್ ಕಾಲಲ್ಲಿ ಅವೇಟ್ ಫಂಕ್ಷನಲ್ಲಿ ಯಾವ ಎಂಡ್ ಪಾಯಿಂಟ್ ಕಾಲ್ ಮಾಡ್ತಾ ಇದ್ದೀವಿ, ಲಾಗ್ ಏನು ಮಾಡ್ತಾ ಇದ್ದೀವಿ, ಎರರ್ ಹೇಗೆ ಲಾಗ್ ಮಾಡ್ತೀವಿ. ಸೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ದಿಸ್ ಈಸ್ ರಿಯಲಿ ರಿಯಲಿ ಅಮೇಝಿಂಗ್. ನನಗೆ ಆಂಥ್ರೋಪಿಕ್ ಕ್ಲೌಡ್ ಇದೇ ಕಾರಣಕ್ಕೆ ತುಂಬ ಇಷ್ಟ. ತುಂಬ ಡೀಟೇಲ್ ಆಗಿ, ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಓಕೆ, ಲೆಟ್ಸ್ ಟೇಕ್ ಅ ಲುಕ್ ಆಟ್ ಹೌ ಡಸ್ ದಿ
ಚಾಟ್ ಜಿ ಪಿ ಟಿ ವರ್ಕ್ ಫಾರ್ ಕ್ರಿಯೇಟಿಂಗ್ ಅ ರಿಯಾಕ್ಟ್ ಕಾಂಪೊನೆಂಟ್. ಸೊ ನಾನು ಅದನ್ನು ಕೂಡ ಇಲ್ಲಿ ಟ್ರೈ ಮಾಡಿದ್ದೆ ಮುಂಚೆ, ಕ್ರಿಯೇಟ್ ಅ ರಿಯಾಕ್ಟ್ ಕಾಂಪೊನೆಂಟ್ ಫಾರ್ ಲಾಗಿನ್ ಪೇಜ್ ಅಂತ. ಇಲ್ಲೂ ಕೂಡ ಅದು ನನಗೆ ಕೋಡ್ ಕೊಡ್ತು. ಲಾಗಿನ್ ಪೇಜ್ ಡಾಟ್ ಜೆ ಎಸ್ ಅನ್ನೋ ಫೈಲ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದರಲ್ಲೇ ಸ್ಟೈಲ್ಸ್ ಕೂಡ ಹಾಕಿದೆ ನನಗೆ. ಬಟ್ ಇಲ್ಲಿ ನೋಡಿದ್ರೆ ಓಕೆ, ಇಲ್ಲಿ ಕೂಡ ಸ್ಟೈಲ್ಸ್, ಇಲ್ಲಿ ಏನೋ ಸ್ಟೈಲ್ಸ್ ಇರಲಿಲ್ಲ. ಮೇ ಬಿ ಇಟ್ ಈಸ್ ಇಂಪೋರ್ಟಿಂಗ್ ಫ್ರಮ್ ಸಮ್ವೇರ್, ಫ್ರಮ್ ಅ ಲೈಬ್ರರಿ. ಓಕೆ ಓಕೆ, ನೋ ಇಟ್ಸ್ ಓಕೆ. ಇಲ್ಲಿ ಲೈಬ್ರರಿಯಿಂದ ಇಂಪೋರ್ಟ್ ಮಾಡ್ತಾ ಇದೆ, ಬಟ್ ಇಲ್ಲಿ ಸ್ಟೈಲ್ಸ್ ಅವರೇ ಬರಿತಾ ಇದ್ದಾರೆ. ಸೊ ಚಾಟ್ ಜಿ ಪಿ ಟಿಯಲ್ಲಿ ನನಗೆ ಕೋಡ್, ಇಲ್ಲೂ ಕೂಡ ನನಗೆ ಲಾಗಿನ್ ಪೇಜ್ದು ಕೋಡ್ ಸಿಕ್ಕಿದೆ. ಲೆಟ್ಸ್ ಟೇಕ್ ಅ ಲುಕ್ ಅಟ್ ದಿಸ್ ಇಫ್ ದಿಸ್ ರಿಯಲಿ ವರ್ಕ್ಸ್. ಓಕೆ, ಸಿ ಕೋಡ್ ಹಾಕಿದ್ರೆ ಇಟ್ ಈಸ್ ವರ್ಕಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ಸೊ ಲಾಗಿನ್ ಅಂತ ಮಾಡಿದ್ರೆ ಪ್ಲೀಸ್ ಫಿಲ್ ದಿಸ್ ಫೀಲ್ಡ್. ವ್ಯಾಲಿಡೇಷನ್ಸ್ ಕೂಡ ಇಂಪ್ಲಿಮೆಂಟ್ ಆಗಿದೆ. ದಟ್ ಈಸ್ ನೈಸ್. ಆಂಥ್ರೋಪಿಕ್ ಕ್ಲೌಡ್ ಎಲ್ಲ ಆಗಿದೆನಾ? ಪ್ರಿವ್ಯೂ. ಓಕೆ, ಇಲ್ಲಿ ವ್ಯಾಲಿಡೇಷನ್ಸ್ ಬರ್ದಿಲ್ಲ, ಬಟ್ ಇಟ್ ಈಸ್ ಓಕೆ. ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡೋ ಅಂತಂದರೆ ಇದು ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಗೂಗಲ್ ಜೆಮಿನಿಯಲ್ಲಿ ಕೂಡ ನಾನು ಕ್ಯಾನ್ ಯು ಪ್ಲೀಸ್ ರೈಟ್ ಕ್ರಿಯೇಟ್ ಅ ರಿಯಾಕ್ಟ್ ಕಾಂಪೊನೆಂಟ್ ಅಂತ ಬರ್ದಿದೆ. ಸೊ ಅದು ಕೂಡ ನನಗೆ ಕೋಡ್ ಕೊಟ್ಟಿದೆ. ಇದನ್ನು ಕೂಡ ನಾವು ಟೆಸ್ಟ್ ಮಾಡ್ಬೋದು. ಸೇಮ್ ರಿಯಾಕ್ಟ್ ಎಡಿಟರಲ್ಲಿ ಹೋಗ್ಬಿಟ್ಟು ಇದನ್ನು ಹಾಕಿದ್ರೆ ಓಕೆ, ಇದು ಬೇಸಿಕ್ ಕೊಟ್ಟಿದೆ. ಸೊ ದಿಸ್ ಈಸ್ ನಾಟ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಸ್ಟೈಲಿಂಗ್ಸ್ ಏನೋ ಕೊಟ್ಟಿಲ್ಲ, ಯಾವ ಸ್ಟೈಲಿಂಗು ಕೊಟ್ಟಿಲ್ಲ. ಓಕೆ, ಸೊ ಜೆಮಿನಿಯಲ್ಲಿ ಕೊಟ್ಟಿದ್ದು ಕೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಅಂದರೆ ಪರವಾಗಿಲ್ಲ, ಇಟ್ ವರ್ಕ್ಸ್, ಬಟ್ ಇಟ್ ಈಸ್ ಅ ವೆರಿ ವೆರಿ ಬೇಸಿಕ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಬಟ್ ಆಂಥ್ರೋಪಿಕ್ ಕ್ಲೌಡಲ್ಲಿ ಮತ್ತು ಚಾಟ್ ಜಿ ಪಿ ಟಿಯಲ್ಲಿ ಸ್ವಲ್ಪ ಬೆಟರ್ ಆಗಿತ್ತು ರಿಸಲ್ಟ್ಸ್. ಮೆಟಾದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಕೂಡ ನಾನು ಅದೇ ಕ್ವೆರಿ ಮಾಡಿದ್ದೆ. ಸೊ ನಂಗೆ ಲಾಗಿನ್ ಕಾಂಪೊನೆಂಟ್ ಕೊಟ್ಟಿದೆ. ಲೆಟ್ಸ್ ಟೇಕ್ ಅ ಲುಕ್ ಅಟ್ ಹೌ ಡಸ್ ದಿಸ್ ಲಾಗಿನ್ ಕಾಂಪೊನೆಂಟ್ ವರ್ಕ್ಸ್. ಇಲ್ಲಿ ಹೋಗ್ಬಿಟ್ಟು ಓಕೆ, ಇದು ಕೂಡ ನನಗೆ ಬೇಸಿಕ್ ಕೋಡ್ ಕೊಟ್ಟಿದೆ. ದ್ಯಾಟ್ ಈಸ್ ಓಕೆ, ನಾಟ್ ಅ ಬಿಗ್ ಡೀಲ್, ಬಟ್ ವರ್ಕ್ ಆಗ್ತಾ ಇದೆಯಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಎನ್ಹಾನ್ಸ್ಮೆಂಟ್ಸು ನಮಗೆ ಆಂಥ್ರೋಪಿಕ್ ಕ್ಲೌಡಲ್ಲಿ ಸಿಗ್ತಾ ಇದೆ, ಚಾಟ್ ಜಿ ಪಿ ಟಿಯಲ್ಲಿ ಸಿಗ್ತಾ ಇದೆ. ಕೂಲ್. ಸೊ ನಾವು ನೋಡಿದ್ವಿ LLMs ಇಂದ ಹೇಗೆ ನಾವು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ಮಾಡ್ಬೋದು, ಹೇಗೆ ಫೀಚರ್ ಡೆವಲಪ್ಮೆಂಟ್ನ ಮಾಡ್ಬೋದು. ಸೊ ಇದೇ ರೀತಿ ನೀವು ಎಕ್ಸಿಸ್ಟಿಂಗ್ ಕೋಡ್ನ ಕೊಟ್ಬಿಟ್ಟು ಇಂಪ್ರೂವ್ ಮಾಡೋ ಅಂತಂದರೆ ಅದು ಇಂಪ್ರೂವ್ ಕೂಡ ಮಾಡಿಕೊಡುತ್ತೆ. ಸೊ ತುಂಬಾ ಸಖತ್ತಾಗಿದೆ, ತುಂಬಾ ಯೂಸ್ಫುಲ್ ಆಗಿರುತ್ತೆ ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಕ್ಯಾನ್ ವಿ ರೈಟ್ ಟೆಸ್ಟ್ ಫಾರ್ ದಿ ಟೇಕಿಂಗ್ ಹೆಲ್ಪ್ ಆಫ್ LLM ಮಾಡಲ್ಸ್. ಆಫ್ಕೋರ್ಸ್ ಡೆವಲಪ್ಮೆಂಟೇ ಮಾಡುತ್ತೆ ಅಂದರೆ ಟೆಸ್ಟ್ ಬರೆಯೋದು ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಇಟ್. ಸೊ ಅದನ್ನು ಕೂಡ ನಾನು ಇಲ್ಲಿ ಟೆಸ್ಟ್ ಮಾಡಿದ್ದೆ ಆಲ್ರೆಡಿ. ನೋಡ್ತೀನಿ ನನ್ನ ಹತ್ರ ಎಕ್ಸಿಸ್ಟಿಂಗ್ ಎಕ್ಸಾಂಪಲ್ಸ್ ಇದೆನಾ ಅಂತ. ಓಕೆ, ಇಲ್ಲಿ ಇಲ್ಲ ನನ್ನ ಹತ್ರ ಆ ಕ್ವೆರಿ ಮಾಡಿದ್ದು, ಬಿಕಾಸ್ ಆಲ್ರೆಡಿ ಲಿಮಿಟ್ ರೀಚ್ ಆಗಿತ್ತು. ಸೊ ಬಟ್ ಇಲ್ಲಿ ಆಫ್ಕೋರ್ಸ್ ಆಂಥ್ರೋಪಿಕ್ ಕ್ಲೌಡ್ ಕೂಡ ಟೆಸ್ಟ್ ಬರೆಯುತ್ತೆ, ಬಟ್ ಚಾಟ್ ಜಿ ಪಿ ಟಿ ಎಕ್ಸಾಂಪಲ್ ತೊಗೊಂಡ್ರೆ ಕ್ಯಾನ್ ಯು ರೈಟ್ ಅಂತಲೂ ಬರ್ದಿಲ್ಲ, ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ಅದು ಅರ್ಥ ಮಾಡ್ಕೊಂತು. ಕ್ಯಾನ್ ಯು ಸಮ್ RTL ಟೆಸ್ಟ್ ಫಾರ್ ದಿಸ್ ಕಾಂಪೊನೆಂಟ್ ಅಂತ ಬರ್ದಿದ್ದೀನಿ. ರಿಯಾಕ್ಟ್ ಟೆಸ್ಟಿಂಗ್ ಲೈಬ್ರರಿ ಯೂಸ್ ಮಾಡಿಕೊಂಡು ಟೆಸ್ಟ್ ಬರಿ ಅಂತ. ಟು ರೈಟ್ ಎಫೆಕ್ಟಿವ್ RTL ರಿಯಾಕ್ಟ್ ಟೆಸ್ಟಿಂಗ್ ಲೈಬ್ರರಿ ಟೆಸ್ಟ್ ಫಾರ್ ದಿ ಲಾಗಿನ್ ಪೇಜ್ ಕಾಂಪೊನೆಂಟ್ ವಿ ನೀಡ್ ಟು ಎನ್ಶೂರ್ ವಿ ಕವರ್ ದೀಸ್ ಆಸ್ಪೆಕ್ಟ್ಸ್ ಅಂತ ಅದೇ ಹೇಳ್ತಾ ಇದೆ. ರೆಂಡರಿಂಗ್ ಕವರ್ ಮಾಡಬೇಕು, ವ್ಯಾಲಿಡೇಷನ್ ಬಿಹೇವಿಯರ್ ಕವರ್ ಮಾಡಬೇಕು, ಸಕ್ಸಸ್ಫುಲ್ ಫಾರ್ಮ್ ಸಬ್ಮಿಷನ್ನ ಕವರ್ ಮಾಡ್ಕೋಬೇಕು ಅಂತ ಹೇಳಿ ಈ ಥರ ನಮಗೆ ಟೆಸ್ಟ್ ಫೈಲ್ಸ್ನು ಜನರೇಟ್ ಮಾಡಿಕೊಡುತ್ತೆ. ಎಷ್ಟು ಸಿಂಪಲ್ ಮಾಡಿಬಿಡುತ್ತೆ ನಮ್ಮ ಡೈಲಿ ಲೈಫ್ ಚಾಲೆಂಜಸ್ನ ಅಂತಂದರೆ ತುಂಬಾ ಈಸಿ ಮಾಡಿಬಿಡುತ್ತೆ. ಸೊ ಸಿಮಿಲರ್ಲಿ ಗೂಗಲ್ ಜೆಮಿನಿಗೂ ನಾನು ಕೇಳಿದ್ದೆ ಟೆಸ್ಟ್ ಬರಿ ಅಂತ. ಸೊ ಅದು ಕೂಡ ನನಗೆ ಟೆಸ್ಟ್ ಜನರೇಟ್ ಮಾಡಿಕೊಟ್ಟಿದೆ. ಇಲ್ಲಿ ನಾನು ಹೇಳಿದ್ದೆ ಕ್ಯಾನ್ ಯು ಪ್ಲೀಸ್ ರೈಟ್ ಟೆಸ್ಟ್ ಅಂತ. ಸೊ ಅದು ನಮಗೆ ಹೇಳಿತು, ಅಂದರೆ ಯಾವ ಲೈಬ್ರರಿ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ಕಮಾಂಡ್ ಕೂಡ ಕೊಟ್ಟಿದೆ. ದ್ಯಾಟ್ ಈಸ್ ಗುಡ್. ಆಲ್ಸೋ ಟೆಸ್ಟ್ ಫೈಲ್ ಕೂಡ ಕೊಟ್ಟಿದೆ. ಇಟ್ ಈಸ್ ಆ್ಯಡಿಂಗ್ ಸಮ್ ಕಾಮೆಂಟ್, ಏನೇನು ಅಸರ್ಟ್ ಮಾಡ್ಬೋದು ಟೆಸ್ಟಲ್ಲಿ ಅಂತ ಅದು ಕೂಡ ಹೇಳ್ತಾ ಇದೆ. ದ್ಯಾಟ್ ಈಸ್ ಅಮೇಝಿಂಗ್. ನಾವು ಲೆಟ್ಸ್ ಟೇಕ್ ಅ ಲುಕ್ ಅಟ್ ಮೆಟಾ ಲಾಮಾ ಏನಂತ ಹೇಳುತ್ತೆ. ಇಲ್ಲಿ ಕೂಡ ಕ್ಯಾನ್ ಯು ಪ್ಲೀಸ್ ರೈಟ್ RTL ಟೆಸ್ಟ್ ಫಾರ್ ದಿಸ್ ಕಾಂಪೊನೆಂಟ್ ಅಂತ ಹೇಳಿದೆ. ಇಟ್ ಆಲ್ಸೋ ಕ್ರಿಯೇಟೆಡ್ ಅ ಟೆಸ್ಟ್ ಫೈಲ್, ಬಟ್ ಸ್ವಲ್ಪ ರೀಡಬಿಲಿಟಿ ಇನ್ನೂ ಇಂಪ್ರೂವ್ ಆಗಿರ್ಬೋದಿತ್ತು. ಎಲ್ಲ ಒಂದೇ ಕಲರಲ್ಲಿ ಯೂಸ್ ಮಾಡಿದ್ದಾರೆ, ಸೊ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಚಾಟ್ ಜಿ ಪಿ ಟಿಯಲ್ಲಿ ಆಮೇಲೆ ಜೆಮಿನಾಯಲ್ಲಿ ಆ ಥರ ಡಿಫ್ರೆನ್ಸಿಯೇಷನ್ ನಮಗೆ ಕ್ಲಿಯರಾಗಿ ಸಿಗುತ್ತೆ. ಇಟ್ ಈಸ್ ಮೋರ್ ರೀಡಬಲ್ ಅಂತ ಹೇಳ್ಬೋದು. ಯಾ, ಸೊ ಓವರಾಲ್
this is how LLM model works. This is how we can use LLM model in our daily life to make the ಸಾಫ್ಟ್ವೇರ್ ಡೆವಲಪ್ಮೆಂಟ್ ಫಾಸ್ಟರ್. ಸೊ ನೀವು ಕೂಡ ಟ್ರೈ ಮಾಡಿ, ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಡಿಫ್ರೆಂಟ್ ಇದು LLMsನ. ಆಮೇಲೆ ನಿಮ್ಮ ಫೇವ್ರೇಟ್ ಅದರಲ್ಲಿ ಯಾವುದು ಅಂತ ನೀವು ಹೇಳಿ. ನನ್ನ ಫೇವ್ರೇಟ್ ಸದ್ಯಕ್ಕಂತೂ ಆಂಥ್ರೋಪಿಕ್ ಕ್ಲೌಡ್ ಅಂತಲೇ ಹೇಳ್ಬೋದು. ಬಟ್ ಐ ವುಡ್ ಲೈಕ್ ಟು ನೋ ವಾಟ್ ಈಸ್ ಯುವರ್ ಫೇವ್ರೇಟ್ ಆಸ್ ವೆಲ್. ಸೊ ಪ್ಲೀಸ್ ಟ್ರೈ ಇಟ್ ಔಟ್ ಆ್ಯಂಡ್ ಡೂ ಕಾಮೆಂಟ್ ಆನ್ ದಿ ವಿಡಿಯೋ. ನಿಮ್ಗೆ ಯಾವುದು ಫೇವ್ರೇಟ್ LLM ಮಾಡೆಲ್ಸ್ ಅಂತ ಕಾಮೆಂಟಲ್ಲಿ ನನಗೆ ತಿಳಿಸಿ. ಓಕೆ ದೆನ್ ಮುಂದಿನ ಟಾಪಿಕ್ಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಬಾಯ್.